ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ವಿಜಯನಗರ. ಭಾರತವು ಸಂಸ್ಕೃತಿ ಮತ್ತು ಪರಂಪರೆಗಳ ನೆಲೆಬೀಡು. ಇಲ್ಲಿನ ಹಬ್ಬ ಹರಿದಿನಗಳಲ್ಲಿ ಒಂದೊಂದು ವೈಶಿಷ್ಟ್ಯವಿದೆ. ಅದರಲ್ಲೂ ಉತ್ತರ ಕರ್ನಾಟಕದ ಧಾರವಾಡ ಜಿಲ್ಲೆಯ ನವಲಗುಂದದಲ್ಲಿ ಆಚರಿಸಲಾಗುವ ಹೋಳಿ ಹಬ್ಬ ಮತ್ತು ಅಲ್ಲಿನ ಶ್ರೀರಾಮಲಿಂಗ ಕಾಮಣ್ಣ ದೇವರ ಮಹಿಮೆ ಅಪ್ರತಿಮವಾದದ್ದು. ಏನಿದು ಕಾಮಣ್ಣನ ಪವಾಡ? ಭಕ್ತರು ಇಲ್ಲಿ ಬಂದು ಸಲ್ಲಿಸುವ ಹರಕೆಗಳೇನು? ನೋಡಿ ನಮ್ಮ ಇವತ್ತಿನ ಈ ವಿಶೇಷ ವರದಿ. ಧಾರವಾಡ ಜಿಲ್ಲೆಯ ನವಲಗುಂದ ನಗರದಲ್ಲಿ ಪ್ರತಿಷ್ಠಾಪನೆಯಾಗುವ ಶ್ರೀರಾಮಲಿಂಗೇಶ್ವರ ಕಾಮಣ್ಣ ದೇವರಿಗೆ ನೂರಾರು ವರ್ಷಗಳ ಇತಿಹಾಸವಿದೆ. ಸವಣೂರು ನವಾಬರ ಕಾಲದಿಂದಲೂ ನಡೆದುಕೊಂಡು ಬರುತ್ತಿರುವ ಈ ಸಂಪ್ರದಾಯವು ಇಂದಿಗೂ ಸಕಲ ಶಾಸ್ತ್ರೋಕ್ತವಾಗಿ ನಡೆಯುತ್ತಿದೆ. ವಿಶೇಷವೆಂದರೆ ಈ ಕಾಮಣ್ಣನ ಮೂರ್ತಿಯನ್ನು ಒಬ್ಬ ಸಿದ್ಧ ಪುರುಷರು ಪ್ರತಿ ನಕ್ಷತ್ರದ ವೈಶಿಷ್ಟ್ಯಕ್ಕೆ ಅನುಗುಣವಾಗಿ ಶಕ್ತಿಶಾಲಿ ಗಿಡಮೂಲಿಕೆಗಳಿಂದ ನಿರ್ಮಿಸಿದ್ದಾರೆ ಎನ್ನುವ ಪ್ರತೀತಿ ಇದೆ. ಇದರ ರಾಮಲಿಂಗ ಕಾಮಣ್ಣ ದೇವಸ್ಥಾನ ಯುಗಾದಿ ಒಂದು ಮರಿ ಇರ್ತಾನ. ಹೋಳಿ ದಿವಸ 5 ದಿವಸ ಇರ್ತಾನ ಮತ್ತು ಯುಗಾದಿ ದಿವಸ ಮರು ಹುಟ್ಟು ಅಂತೇಳಿ ಬಾಲ್ಯಾವಸ್ಥೆಯಲ್ಲೇ ಹುಟ್ಟುಕೊಂತಾನ. ಇದ್ರ ವಿಶೇಷತೆ ಅಂತಂದ್ರೆ ಯಾರು ಹರಕೆಯನ್ನು ಹತ್ಕೊಂಡ್ಬರ್ತಾರ ಮಕ್ಕಳಾಗಲ್ಲ ತೊಟ್ಲ ಮೀಸಿ ಇದು ಬಾಸಿಂಗ ಇವು ಹರಕೆ ಸಾಮಾನು ಏನು ಅನ್ಕೊಂಡು ಹೋಗ್ತಾರ. ಒಂದು ವರ್ಷ ಒಳಗೆ ಆಗುವ ಮತ್ತು ಅದ್ರ ಜೋಡಿ ಇನ್ನೊಂದು ಸೇರಿಸಿ ಮತ್ತು ಹರಕೆ ಆತಂದ್ರೆ ತಂದು ಕೊಡ್ತಾರೆ. ಸಾವಿರಾರು ಭಕ್ತಾದಿಗಳು ಬಂದು ಹೋಗ್ತಾರ. ದರ್ಶನ ಆಗ್ತೈತಿ. ಯಾವ ದಿನಗಳಲ್ಲಿ ಇಲ್ಲ. ಯುಗಾದಿ ಒಂದು ಮರುಹುಟ್ಟ ಅಂದ್ರೆ ಪಾಡ್ಯ ದಿವಸ 1 ದಿವಸ ಇರ್ತದೆ. ಹೋಳಿ ದಿವಸ ದಾವದಶಿದ ಪ್ರತಿ ದರ್ಶನ ಚಾಲು ಆಗ್ತದೆ. ಅವತ್ತು 5 ದಿವಸ ಇರ್ತದೆ. ಹೋಳಿ ದಿವಸ ದಹನ ಆಗ್ತದೆ. ಮತ್ತು ಯುಗಾದಿ ಪಾಡ್ಯ ದಿವಸ 1 ದಿವಸ ಮರುಹುಟ್ಟು ಪಡ್ಕೊಂಡು 1 ದಿವಸ ದರ್ಶನಕ್ಕೆ ಲಭ್ಯರ್ತದೆ. ಈ ಒಂದು ದೇವರ ಮಹಿಮೆ ಬಹಳ ಅಪಾರ. ಕಾಮಧೇನು, ಕಲ್ಪವೃಕ್ಷ, ಬೇಡಿದ್ದನ್ನ ನೀಡುವ ಕರುಣಾಮಹಿ ಇಂತೇಳಿ ಈ ದೇವರನ್ನ ನಂಬಿ ಲಕ್ಷಾಂತರ ಜನರು ಇಲ್ಲಿ ಬಂದು ತಮ್ಮ ಬೇಡಿಕೆಗಳನ್ನ ಬೇಡಿಕೊಂಡು ಹೋಗ್ತಾ ಇದ್ದಾರೆ. ಉದಾಹರಣೆಯನ್ನ ಬಂದಿದ್ದೇವೆ. ಸಂಕೇತಗಳು ಒಟ್ಟು 9 ಸಂಕೇತಗಳಾಗಬಹುದು. ಯಾವ್ಯಾವ ಅಂತ ಹೇಳ್ತೀರಾ? ಯಾರು ಒಂದು ತಮ್ಮ ಜೀವನದಲ್ಲಿ ಮದುವೆಯನ್ನು ಆಗುವುದು ವಿಳಂಬವಾಗಿದೋ ಅಂತ ಭಕ್ತರು ಈ ದೇವರಲ್ಲಿ ಬಂದು ಕಾಮದೇವರ ಬಾಸಿಂಗವನ್ನು ಒಯ್ದು ಪೂಜೆ ಮಾಡಿ ಕಂಕಣ ಭಾಗ್ಯವನ್ನ ಪಡೆದುಕೊಂಡಿದ್ದಾರೆ. ಹಾಗೂ ಯಾರಿಗೆ ಸಂತಾನವಿಲ್ಲವೋ ಅಂತ ಒಂದು ಭಕ್ತರು ಕಾಮದೇವರಿಗೆ ಬಂದು ಆ ದೇವರ ತೊಟ್ಟಿಲವನ್ನು ಒಯ್ದು ಪೂಜೆಯನ್ನ ಮಾಡಿ ಸಂತಾನವನ್ನ ಪಡೆದಿದ್ದಾರೆ. ಹಾಗೆ ಆ ದೇವರಲ್ಲಿ ವಿದ್ಯಾಭ್ಯಾಸ ಮತ್ತು ಮನೆಯಲ್ಲಿ ಶಾಂತಿ ನೆಲೆಸಬೇಕಾದ್ರೆ ಆ ದೇವರ ಹಸ್ತವನ್ನು ಒಯ್ದು ಪೂಜೆ ಮಾಡ್ತಾರೆ. ಹಾಗೆ ಯಾವುದೇ ಕೋರ್ಟು ಕಚೇರಿ ವ್ಯಾಜ್ಯ ಮತ್ತು ನೌಕರಿ ಎಲ್ಲಾ ರೀತಿಯ ದ್ರವ್ಯ ಸಂಪಾದನೆಗಳು ಆಗಬೇಕಾದ್ರೆ ಆ ಕಾಮದೇವರ ಒಂದು ಪಾದವನ್ನು ಒಯ್ದು ಪೂಜೆ ಮಾಡುತ್ತಾರೆ. ಹಾಗೆ ಯಾರು ಗಂಡು ಸಂತಾನವನ್ನ ಬಯಸ್ತಾರೆ ಅಂತ ಒಂದು ಭಕ್ತರು ಆ ಕಾಮದೇವರ ಗುಂಡಗಡಿಗೆ ಮತ್ತು ಮೀಸೆಯನ್ನ ಒಯ್ದು ಪೂಜೆ ಮಾಡಿ ಗಂಡು ಸಂತಾನವನ್ನ ಪಡೆದಿದ್ದುಂಟು. ಹಾಗೆ ಯಾರು ತಮಗೆ ನೆರಳು ಬೇಕೆಂದು ಮನೆ ಕಟ್ಟಿಕೊಳ್ಳುವ ಆಸೆ ಬಯಕೆಯನ್ನು ಹೊಂದಿದ್ದಾರೋ ಅವರು ಈ ದೇವರ ಛತ್ರಿಯನ್ನ ಒಯ್ದು ಮನೆಯನ್ನ ಪೂಜೆ ಮಾಡಿ ಮನೆಯನ್ನ ಕಟ್ಟಿಕೊಂಡಿದ್ದಾರೆ. ಹಾಗೆ ಇವೆಲ್ಲ ಸೌಖ್ಯಗಳನ್ನ ಮನುಷ್ಯ ಅನುಭವಿಸಬೇಕಾದ್ರೆ ಇವನಿಗೆ ಉತ್ತಮವಾದ ಆರೋಗ್ಯ ಬೇಕು. ಅಂತ ಒಂದು ಆರೋಗ್ಯಕ್ಕಾಗಿ ಕಾಮದೇವರ ಕುದುರೆಯನ್ನು ಒಯ್ದು ಪೂಜೆ ಮಾಡಿ ಆರೋಗ್ಯವನ್ನು ಪಡೆದಿದ್ದಾರೆ. ಹಾಗೆ ಎಲ್ಲ ಈ ಸೃಷ್ಟಿಯನ್ನ ಭಗವಂತನ ಲೀಲೆಯನ್ನ ನೋಡ್ಬೇಕಾದ್ರೆ ಮನುಷ್ಯನಿಗೆ ಮುಖ್ಯವಾಗಿ ಕಣ್ಣುಗಳು ಬೇಕು. ಆ ಕಣ್ಣುಗಳ ದೃಷ್ಟಿ ಮಂದವಾದ್ರೆ ಅಥವಾ ಕಣ್ಣುಗಳು ಕಾಣದೇ ಹೋದ್ರೆ ಆ ದೇವರಲ್ಲಿ ಬಂದು ದೇವರ ಒಂದು ಕಣ್ಬಟ್ಟನ್ನ ಒಯ್ದು ಪೂಜೆ ಮಾಡಿ ತಮ್ಮ ಕಣ್ಣಿನ ದೃಷ್ಟಿಯನ್ನ ನಿವಾರಿಸಿಕೊಂಡಿದ್ದಾರೆ. ಇಲ್ಲಿನ ಕಾಮದೇವರಿಗೆ ಭಕ್ತರು ವಿಭಿನ್ನ ರೀತಿಯ ಹರಕೆಗಳನ್ನು ಹೊರುತ್ತಾರೆ. ಮದುವೆ ವಿಳಂಬವಾಗುತ್ತಿರುವವರು ಬಾಸಿಂಗ ಅರ್ಪಿಸಿದರೆ ಕಂಕಣ ಭಾಗ್ಯ ಕೂಡಿ ಬರುತ್ತದೆ ಎಂಬ ನಂಬಿಕೆ ಇದೆ. ಅಂತೆಯೇ ಸಂತಾನ ಭಾಗ್ಯಕ್ಕಾಗಿ ತೊಟ್ಟಿಲು ಮತ್ತು ಗಂಡು ಸಂತಾನಕ್ಕಾಗಿ ಗುಣಗಡಿಗೆ ಮೀಸಿಯನ್ನು ಅರ್ಪಿಸಿ ಪೂಜಿಸುತ್ತಾರೆ. ಅಷ್ಟೇ ಅಲ್ಲದೆ ಆರೋಗ್ಯ ವೃದ್ಧಿಗಾಗಿ ಕುದುರೆಯನ್ನು, ಮನೆ ಕಟ್ಟುವ ಹಂಬಲವುಳ್ಳವರು ಛತ್ರಿಯನ್ನು ಹಾಗೂ ದೃಷ್ಟಿದೋಷ ನಿವಾರಣೆಗಾಗಿ ಕಣ್ಣಬಟ್ಟು ಅರ್ಪಿಸುವುದು ಇಲ್ಲಿನ ವಿಶೇಷ ಸಂಪ್ರದಾಯವಾಗಿದೆ. ಹೋಳಿ ಹಬ್ಬದ ಪೂರ್ವದಲ್ಲಿ ಬರುವ ಏಕಾದಶಿಯಂದು ಮೂರ್ತಿ ಪ್ರತಿಷ್ಠಾಪನೆಯ ಕಾರ್ಯ ಆರಂಭವಾಗಿ ದ್ವಾದಶಿಯಂದು ಸಾರ್ವಜನಿಕರ ದರ್ಶನಕ್ಕೆ ಮುಕ್ತವಾಗುತ್ತದೆ. ಹುಬ್ಬ ನಕ್ಷತ್ರದಂದು ಕಾಮಣ್ಣನ ದಹನವಾದರೆ ಯುಗಾದಿ ಪಾಡ್ಯದಂದು ಕಾಮಣ್ಣ ಮತ್ತೆ ಮರುಜನ್ಮ ಪಡೆಯುತ್ತಾನೆ ಎಂಬ ನಂಬಿಕೆಯ ಮೇಲೆ ಅಂದೂ ಸಹ ಪೂಜೆ ನಡೆಯುತ್ತದೆ. ರಾಜ್ಯ ಮತ್ತು ಅಂತರ್ರಾಜ್ಯಗಳಿಂದ ಸಾವಿರಾರು ಭಕ್ತರು ಈ ಜಾಗೃತ ದೈವದ ದರ್ಶನಕ್ಕೆ ಬರುತ್ತಾರೆ.
ಭಕ್ತರ ಪಾಲಿನ ಕಾಮಧೇನುವಾಗಿರುವ ಈ ಶ್ರೀರಾಮಲಿಂಗ ಕಾಮಣ್ಣನ ಇತಿಹಾಸ ನಿಜಕ್ಕೂ ರೋಚಕ. ನಿಮ್ಮಲ್ಲಿಯೂ ಯಾವುದಾದ್ರೂ ಹರಕೆಗಳಿದ್ರೆ ಒಮ್ಮೆ ನವಲಗುಂದಕ್ಕೆ ಭೇಟಿ ನೀಡಿ ಈ ಪವಾಡ ಸದೃಶ ದೈವದ ಆಶೀರ್ವಾದ ಪಡೆಯಿರಿ. ವಿನೋದ್ ಕುಮಾರ್, ವಾಯ್ಸ್ ಆಫ್ ವಿಜಯನಗರ, ನವಲಗುಂದ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಾಯ್ಸ್ ಆಫ್ ವಿಜಯನಗರ.